Hello, hi friends. Today ನಾನು ನಿಮಗೆ ಹೇಗೆ ಜಿಮೇಲ್ ಪಾಸ್ವರ್ಡ್ನ ಚೇಂಜ್ ಮಾಡೋದನ್ನು ಹೇಳ್ಕೊಡ್ತೇನೆ. ಫಸ್ಟ್ ನೀವು ಜಿಮೇಲ್ನ ಓಪನ್ ಮಾಡ್ಕೋಬೇಕು. ಮತ್ತು ವೆಬ್ ಬ್ರೌಸರ್ ಮುಖಾಂತರ ನೀವು ಓಪನ್ ಮಾಡ್ಕೊಳ್ಳಿ. ಇದು ಜಿಮೇಲ್ ಹೋಗಿ ಜಿಮೇಲ್ ಅಕೌಂಟ್ಗೆ ನೀವು ಮೊದಲು ಎಂಟರ್ ಆಗಿ. Okay, I'm going to enter my Gmail account. ಮತ್ತು ನೀವು ಜಿಮೇಲ್ ಅಕೌಂಟ್ಗೆ ನೀವು ಎಂಟರ್ ಆಗಬೇಕು. ಇಲ್ಲಿ ಹೋಗ್ಬಿಟ್ಟು ನೀವು ಬೇಕಾದರೆ ಪಾಸ್ವರ್ಡ್ನ ನೀವು ಮತ್ತೆ ಚೇಂಜ್ ಮಾಡ್ಕೊಬೋದು. ಅದು ಹೇಗೆ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಇದೆ. ಅದು ಹೇಗೆ ಅಂತ ಹೇಳಿದ್ರೆ ನೋಡಿ, ಕಾಣಿಸ್ತಾ ಇದೆಯಲ್ವಾ, ಎಲ್ಲ ಇನ್ಬಾಕ್ಸ್ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ ನೋಡಿ. ಅಲ್ಲಿ ಹೋಗ್ಬಿಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಬೇಕು ನೋಡಿ. ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡಿ ಅಲ್ಲಿ ಮತ್ತೆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ಗೆ ಹೋಗಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಸೆಟ್ಟಿಂಗ್ಸಲ್ಲಿರೋ ಆಪ್ಷನ್ಸ್ಗಳು. ಓಕೆ, ಎಲ್ಲ ಆಪ್ಷನ್ಸ್ಗಳು. ಓಕೆ, ನನಗೆ ಇಲ್ಲಿ ಏನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಅಕೌಂಟ್ಸ್ ಆ್ಯಂಡ್ ಇಂಪೋರ್ಟ್ ಅಂದಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಚೇಂಜ್ ಪಾಸ್ವರ್ಡ್ ರಿಕವರಿ ಆಪ್ಷನ್ ಅದರ್ ಗೂಗಲ್ ಅಕೌಂಟ್ ಸೆಟ್ಟಿಂಗ್ಸ್. ಈಗ ನಾನು ಏನು ಮಾಡಬೇಕಾಗಿರೋದು ಚೇಂಜ್ ಪಾಸ್ವರ್ಡ್ ಮೇಲೆ, ಯಾಕಂದರೆ ಪಾಸ್ವರ್ಡ್ ಚೇಂಜ್ ಮಾಡಬೇಕಲ್ಲ ನೀವು, ಅದಕ್ಕೋಸ್ಕರ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಕರೆಂಟ್ ಪಾಸ್ವರ್ಡ್ ಏನಿದೆ ಅದನ್ನು ನೀವು ಕೊಡಿ. ನೀವು ಬೇಕಾದರೆ ನೀವು ಕರೆಂಟ್ ಪಾಸ್ವರ್ಡ್ ಯಾರು ಕೊಡ್ಬೋದು, ಅಥವಾ ನೀವೇನೋ ಫಸ್ಟ್ ಫೋನ್ ನಂಬರ್ ಏನು ನೀವು ಹಿಂಟ್ ಕೊಟ್ಟಿರ್ತೀರಾ ಅದನ್ನು ನೀವು ರಿಕವರಿ ಮೇಲ್ ಮುಖಾಂತರ ನೀವು ಫೋನ್ ನಂಬರ್ ಕೊಡ್ಬೋದು. ಇಲ್ಲ ಏನು ಕೊಟ್ಟಿದ್ದೀರೋ ಅದನ್ನು ಕೊಟ್ಟು ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಬೋದು. ಇಲ್ಲಿ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ. ಈ ಪಾಸ್ವರ್ಡ್ನ ನೀವು 2 ಸರಿ ಟೈಪ್ ಮಾಡಬೇಕು. ನೀವು ಪಾಸ್ವರ್ಡ್ ಇಲ್ಲೇ ಕೇಳುತ್ತೆ ನೋಡಿ, ಇಲ್ಲೊಂದು ಸರಿ ಕೇಳುತ್ತೆ ಮತ್ತು ಇಲ್ಲೊಂದು ಸರಿ ಕೇಳುತ್ತೆ. ಮತ್ತು ಅದೇ ಸೇಮ್ ಪಾಸ್ವರ್ಡ್ನ ಮತ್ತೆ ಟೈಪ್ ಮಾಡಬೇಕು. ಬೇರೆ ಪಾಸ್ವರ್ಡ್ನ ನೀವು ಟೈಪ್ ಮಾಡಬಾರ್ದು. ಇಲ್ಲಿ ಏನು ಮಾಡಿದಿರಿ ಕೆಳಗಡೆನೂ ಅದೇ ನೀವು ಮಾಡಬೇಕು. ಯಾವಾಗ ನೀವು ಪಾಸ್ವರ್ಡ್ ಸ್ಟ್ರಾಂಗ್ ಆಗಿದ್ದರೆ ತುಂಬ ಚೆನ್ನಾಗಿರೋದು. ಹ್ಯಾಕ್ ಮಾಡೋಕ್ಕಾಗಲ್ಲ, ಬೇರೆ ಯಾರೂ ಹ್ಯಾಕ್ ಮಾಡೋಕ್ಕಾಗೋದಿಲ್ಲ. ನೀವು ತುಂಬಾ ಸಿಂಪಲಾಗಿ ಕೊಟ್ಬಿಟ್ರೆ ಈ ಬೇರೆ ಹ್ಯಾಕರ್ಸ್ ಇರ್ತಾರಲ್ಲ, ಗೂಗಲ್ ಹ್ಯಾಕರ್ಸ್ ಅವರು ಏನು ಮಾಡ್ಬಿಡ್ತಾರೆ ಅಂದರೆ ಹ್ಯಾಕ್ ಮಾಡಿಬಿಡ್ತಾರೆ. ಓಕೆ, ನೆಕ್ಸ್ಟ್ ಏನು ಮಾಡಿ, ಸೇವ್ ಅಂತ. ಓಕೆ, ಚೇಂಜ್ ಪಾಸ್ವರ್ಡ್ ಆಗಿದೆ. ಚೇಂಜ್ ಪಾಸ್ವರ್ಡ್ ಆಗಿದೆ ಮತ್ತು ಚೇಂಜ್ ಅಷ್ಟೆ. ಮತ್ತು ನೋಡಿ ಸೇವ್ ಮಾಡ್ಕೊಳ್ಳಿ. ಮತ್ತು ನೀವು ಕೊಟ್ಟರೆ ಮತ್ತೆ ಓಪನ್ ಮಾಡಿ ಹೊಸ ಪಾಸ್ವರ್ಡ್ನ ನೀವು ಎಂಟರ್ ಮಾಡಿ. ಓಕೆ, ಎಂಟರ್ ಆಗುತ್ತೆ. ಸಿಂಪಲ್ ಇದೆಯಲ್ಲ, ನೈಸ್. ಥ್ಯಾಂಕ್ ಯು ವೆರಿ ಮಚ್.